ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತು? ಹಲೋ ಸರ್, ಸರ್, ಸರ್ ಎದ್ದೇಳಿ. ಏನಾಯ್ತು ಇವ್ರಿಗೆ? ಇವ್ರ ಕೈಗೆ ಏನಾದ್ರೂ ಕೊಡೋಣ ಅಂದ್ರೆ ಏನು ಸಿಕ್ತಿಲ್ವಲ್ಲ, ಏನ್ ಮಾಡೋದು? ಸರ್, ಸರ್, ಸರ್ ಎದ್ದೇಳಿ. ಸರ್ ಏನಾಗ್ತದೆ? ಸರ್ ಏನು ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಇದಕ್ಕೆ ಇಷ್ಟ ಆಗುತ್ತೆ, ಇದಕ್ಕೆ ಇಷ್ಟ ಆಗುತ್ತೆ, ಇದಕ್ಕೆ ಇಷ್ಟ ಆದ್ಮೇಲೆ ಇದಕ್ಕೆ ಇಷ್ಟ ಆಗುತ್ತೆ. ಅಲ್ಲ, ಇಷ್ಟ ಯಾಕೆ ಆಗ್ಬೇಕಿದು? ಅಲ್ಲ ಮೇಡಮ್ ಅವರೇ, ಅದಕ್ಕಷ್ಟು ಇದಕ್ಕಷ್ಟು ಅಂತ ಏನೇನೋ ಲೆಕ್ಕ ಹಾಕ್ತಿದ್ದೀರಾ? ಗೌಡ್ರೆ, ನಾನು ಅದನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬರೀತಾ ಇದ್ದೀನಿ. ಅಲ್ಲ ಮೇಡಮ್ ಅವರೇ, ಇಲ್ಲಿ ನಮ್ಮ ಸಂಸಾರದ ಲೆಕ್ಕನೇ ತಪ್ಪೋಗಿದೆ. ಇನ್ ನೀವು ಅದ್ರ ಬಗ್ಗೆ ಇದ್ರ ಬಗ್ಗೆ ಯಾಕೆ ಲೆಕ್ಕ ಹಾಕೊಂಡು ಕೂತಿದ್ದೀರಾ? ಸೀತಮ್ಮ ಮನೇಲಿಲ್ಲ, ಅವ್ರು ಬರೋದ್ರೊಳಗೆ ಏನಾದ್ರೂ ಒಂದು ಪ್ಲಾನ್ ಮಾಡಿ ವರ್ಕೌಟ್ ಮಾಡ್ಬೇಕು. ಅಯ್ಯೋ, ನಾಡಲ್ಲಿರೋ ಕುರಿನ ಹೇಗಾದ್ರೂ ಮಾಡಿ ಅನಿಸ್ಬೋದು, ಆದ್ರೆ ಕಾಡಲ್ಲಿರೋ ಕುರಿನ ಅನ್ಸಕ್ ಹೋದ್ರೆ ನಮ್ಮನೆ ಗುತ್ ಕಳಿಸ್ಬಿಡುತ್ತೆ. ಅದಕ್ಕೆ ಕೊಬ್ಬು ಜಾಸ್ತಿ. ಅದೇ ತರ ಸೀತಾದೇವಿ ಅವ್ರಿಗೆ ನನ್ನ ಹತ್ರ ದುಡ್ಡಿದೆ ಅನ್ನೋ ಕೊಬ್ಬು ಜಾಸ್ತಿ ಆಗಿದೆ. ಅದಕ್ಕೆ ನಾವು ದುಡ್ಡು ಮಾಡ್ಬೇಕು. ನಿಮ್ಮ ಹತ್ರ ದುಡ್ಡಿದ್ಯಾ? ಮೇಡಮ್ ಅವ್ರೆ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇದ್ದಿದ್ರೆ ನಾನ್ಯಾಕೆ ಸೀತಾ ಮಹಲಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೆ? ಲಲಿತ್ ಮಹಲ್ ಹತ್ರ ಒಂದು ಗೌಡ ಮಹಲ್ನ ಕಟ್ಸ್ಬಿಟ್ಟು ಈ ಕಡೆ ಅನ್ನಪೂರ್ಣ, ಈ ಕಡೆ ಅನುಪಮನ್ ಮನೆ ಮಾಡ್ತಿದ್ದೆ. ಆಗ್ಲೂ ಕನ್ಸ್ ಕಾಣ್ಬೇಡಿ, ಆಗೋ ಕೆಲ್ಸದ ಬಗ್ಗೆ ಯೋಚನೆ ಮಾಡಿ. ಮೇಡಮ್ ಅವ್ರೆ, ನನಗೊಂದು ಯೋಚನೆ ಬರ್ತಾ ಇದೆ. ಹಾಗೆ ಮಾಡಿದ್ರೆ ನಮ್ ಸೀತಮ್ಮ ಸರಿ ಹೋಗ್ಬೋದು ಅಂತ ಅನ್ಸುತ್ತೆ. ಯಾಕೆ ಗೌಡ್ರೆ ಬಿಸ್ಕೆಟ್ ಹಾಕಿ ಬಾವಿಗೆ ತಳ್ತಾ ಇದ್ದೀರಾ? ನೋಡಿ, ಬೇರೆ ವಿಚಾರ ಇದ್ರೆ ಮಾತಾಡಿ. ಮೇಡಮ್ ಅವ್ರೆ, ಬಿಟ್ಟು ಹಾಕಕ್ಕೆ ನಾವು ಸಂಗಮದಲ್ಲಿಲ್ಲ, ಸಂಸಾರದಲ್ಲಿದ್ದೀವಿ. ಒಟ್ಟಿಗೆ ಇದೀವಿ ಅಂದ್ಮೇಲೆ ಯಾರಿಗಾದ್ರೂ ಕಷ್ಟ ಬಂದ್ರೆ ನಾವು ಅವ್ರ ಜೊತೆಗಿದ್ದು ಅದನ್ನ ಸರಿ ಮಾಡ್ಬೇಕು. ಈಗ ನೋಡಿ, ನಾನು ಕೊಡೋ ಐಡಿಯಾ ಸರಿ ಇದ್ರೆ ಸರಿ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ. ಗಲೀಜ್ ಹೋಗ್ತಿರೋ ಸೊಪ್ಪನ್ನ ತಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಗಸ 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 ಅಂತ ಉಜ್ಜಿದ್ರೆ ಗಲೀಜ್ ಹೋಗಲ್ಲ, ಬಟ್ಟೆ ಹರಿದೋಗುತ್ತೆ. ಮೇಡಮ್ ಅವ್ರೆ, ಬಟ್ಟೆ ಹರಿದೋದ್ರೂ ಪರವಾಗಿಲ್ಲ, ಸೋಪ್ ಮುರಿದು ಹೋದ್ರೂ ಪರವಾಗಿಲ್ಲ, ಈಗ ನಾನು ಕೊಡೋ ಐಡಿಯಾನ ನೀವು ಕೇಳಲೇಬೇಕು. ಅಯ್ಯೋ ಗೌಡ್ರೆ, ನೀವು ಬೆನ್ನಿಗತ್ತಿರೋ ಬೇತಾಳುತ್ತರ ಕೇಳಿಸ್ಕೊಳ್ಳೋರ್ಗು ಬಿಡದೇ ಇಲ್ಲ. ಸರಿ, ಅದೇನು ಅಂತ ಹೇಳಿ. ಮೇಡಮ್ ಅವ್ರೆ, ನಾನು ಬೆನ್ನಿಗೆ ಬಿದ್ದು ಬೇತಾಳ ಅಲ್ಲ, ಪಕ್ಕದಲ್ಲಿ ಕೂತಿರೋ ಭೂತಾಳ. ಮೇಡಮ್ ಅವ್ರೆ, ಈಗ ಮೊದ್ಲು ನೀವು ಹಾಫ್ ಮೆಂಟ್ಲಾಗಿದ್ರಿ, ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಬಂದ್ಮೇಲೆ ಸರಿ ಆಗಿದಿರಿ ಅಂತ ಅನ್ಕೊಂಡಿದ್ರಿ. ಅಲ್ಲಲ್ಲ, ಸರಿ ಆಗಿದಿರೇ ಬಿಡಿ. ಹಾಗೆ ನಮ್ಮ ಸೀತಮ್ನ ನಿಮಗ್ ಟ್ರೀಟ್ಮೆಂಟ್ ಮಾಡಿರೋ ಜಾಗಕ್ಕೆ ಕಳಿಸಿ ಅವ್ರ ತಲೆನ ಹಂಗೆ ಓಪನ್ ಮಾಡಿ, ಕೋಪ ಬರೋ ನರನ ಹಂಗೆ ಹೊರಗೆ ತೆಗೆದು ಪ್ರೀತಿ ಬರೋ ನರನ ಒಳಗೆ ಹಾಕ್ಬಿಟ್ಟು ಹಂಗೆ ಮುಚ್ಚಿಬಿಟ್ರೆ ಹೇಗೆ? ಗೌಡ್ರೆ ಬನ್ನಿಲಿ. ನಾಚಿಕೆ ಆಗುತ್ತೆ. ಬನ್ರಿ ಇಲ್ಲಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಿಮ್ ತಲೆಗೆ ಆರ್ಯಭಟ್ಟ ಪ್ರಶಸ್ತಿ ಕೊಡ್ಬೇಕು. ಯಾವ ಬಟ್ಟ ಮೇಡಮ್? ಆರ್ಯಭಟ್ಟ ಪ್ರಶಸ್ತಿ ಕೊಡಿಸ್ಬೋದು. ಥ್ಯಾಂಕ್ ಯು ಮೇಡಮ್ ಅವರೇ. ರೀ, ಯಾರಾದ್ರೂ ನರಗಳನ್ನ ಎಕ್ಸ್ಚೇಂಜ್ ಮಾಡಕ್ಕಾಗತ್ತಾ? ಅದೇನ್ ಕರೆಂಟ್ ಅಲ್ಲಿರೋ ವೈರ್ಗಳು ಅನ್ಕೊಂಡ್ಬಿಟ್ರ? ಹಂಗಿದ್ರೆ ಕೆಟ್ಟವರೆಲ್ಲ ಒಳ್ಳೆ ನರಗಳನ್ನ ಹಾಕ್ಸ್ಕೊಂಡು ಒಳ್ಳೆಯವ್ರ ತರನೇ ಇರ್ತಿದ್ರಪ್ಪ. ಅಂದ್ರೆ ನಾನು ಕೊಟ್ಟಿರೋ ಐಡಿಯಾ ವರ್ಕ್ ಆಗಲ್ಲ ಅಂತೀರಾ? ಇದೆಲ್ಲ ವರ್ಕೌಟ್ ಆಗಲ್ಲ. ಇನ್ನೂ ಒಂದ್ ಕೆಲ್ಸ ಮಾಡ್ಬೋದಪ್ಪ. ನಿಮ್ ಮೆದ್ಲನ್ನ ತಗೊಂಡೋಗ್ಬಿಟ್ಟು ಯಾವ್ದಾದ್ರೂ ಮ್ಯೂಸಿಯಂ ಅಲ್ಲಿ ಇಡೋಣ, ಇಲ್ಲ ಲ್ಯಾಬ್ ಕೊಟ್ಬಿಡೋಣ. ಲ್ಯಾಬ್ ಅಲ್ಲಿ ನಿಮ್ ತಲೆ ಸರಿ ಇದೆ, ಹುಚ್ಚಿಡ್ದಿಲ್ಲ ಅಂತಾದ್ರೆ ನೀವು ಕೊಡ್ತಾ ಇದ್ದೀರಲ್ಲ ಐಡಿಯಾ, ಅದೆಲ್ಲ ವರ್ಕೌಟ್ ಆಗುತ್ತೆ.
ಮೇಡಮ್ ಅವರೇ, ಸೀತಮ್ಮಗೆ ಹಿಡಿದಿರೋ ಹುಚ್ಚನ್ನ ಬಿಡಿಸೋಣ ಅಂದ್ರೆ ನೀವು ನನ್ನನ್ನೇ ಹುಚ್ಚ ಅಂತಿದ್ದೀರಲ್ಲ. ಈಗ ರೋಬೋಗಳಿಗೆ ನಾವು ಹೇಳೋ ಹಾಗೆ ಪ್ರೋಗ್ರಾಮ್ ಸೆಟ್ ಮಾಡಿರ್ತಾರಲ್ಲ, ಹಾಗೆ ಸೀತಮ್ಮ ಅವ್ರಿಗೆ ನಾವೊಂದು ಪ್ರೋಗ್ರಾಮ್ ಸೆಟ್ ಮಾಡಿದ್ರೆ ಹೇಗೆ? ಗೌಡ್ರೆ, ಅದು ರೋಬೋ. ನಮ್ಮ ಸೀತಾದೇವಿ ಅವರು ರಾಂಬೋ. ಅವ್ರಿಗೆ ಯಾವ್ದೇ ರೀತಿ ಪ್ರೋಗ್ರಾಮ್ ಸೆಟ್ ಮಾಡಕ್ ಆಗಲ್ಲ. ಛೇ, ಯಾಯ್ ಯಾಯ್. ಯಾಯ್ ಮುಂದೆ ಹೇಳ್ರಿ. ನಾನು ಬ್ರೋಕರ್ ಆಗೋ ಬದಲು ಸೈಂಟಿಸ್ಟ್ ಆಗಿದ್ರೆ ಸೀತಮ್ಮನ ತಲೆನ ಹಂಗೆ ಓಪನ್ ಮಾಡಿ ರಿಪೇರಿ ಮಾಡಬಹುದಿತ್ತು. ಗೌಡ್ರೆ, ಅನ್ಪೂರ್ಣ ಅವ್ರ ಮೆದ್ಲಲ್ಲಿ ನಿಮ್ ಬಗ್ಗೆ ಏನ್ ಯೋಚನೆ ಇದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಸೀತಾದೇವಿ ಅವ್ರ ಬುಡನ ಓಪನ್ ಮಾಡ್ಬಿಟ್ಟು ನರನ್ನ ಜೋಡ್ಸಿವ್ರಂತೆ. ರೀ, ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಆದ್ರೆ ಸೀತಾದೇವಿ ಅವ್ರಿಗೂ ಗುಲಾಬಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನೋಡಿ. ನಾವ್ ಎಷ್ಟೇ ಏನೇ ಹೇಳಿದ್ರು ಅವ್ರು ಸರಿ ಹೋಗಲ್ಲ, ಅವ್ರಾಗ ಅವರೇ ಸರಿ ಹೋಗ್ಬೇಕು. ಅದು ಈ ಜನ್ಮದಲ್ಲಿ ಸರಿ ಹೋಗಲ್ಲ ಬಿಡಿ. ಇಷ್ಟ ದಿನ ನಮ್ ಸೀತಮ್ಮ ಮನೆ ಒಳಗೆ ಇದ್ಕೊಂಡು ಏನೇನೋ ಮಾಡ್ತಾ ಇದ್ರು. ಇನ್ನು ಮನೆಯಿಂದ ಹೊರಗೋಗಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ನಮ್ ಗುಲಾಬಿ ಮೇಡಮ್ ಅವ್ರಿಗೆ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ನೋಡಿ, ನಾವಿರೋವರೆಗೂ ಆ ಗುಲಾಬಿಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಈಗ ಕೋಳಿ ಕುಣಿಯುತ್ತೆ ಅನ್ಬಿಟ್ಟು ನವಿಲ್ ಕುಣಿಯದ್ನ ಬಿಟ್ಬಿಡಕ್ಕಾಗತ್ತಾ? ಅವ್ರೇನು ಮಾಡ್ಕೊಳಕ್ ಆಗಲ್ಲ. ಈಗ ಒಂದು ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ. ಅದು ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಮೇಡಮ್ ಅವರೇ, ಅದು ಮರ್ತು ಬಿಟ್ಟಿದ್ದೆ. ನನ್ನ ಫ್ರೆಂಡ್ ಒಬ್ಬ ತನ್ನ 25 ಇಯರ್ಸ್ ಆನಿವರ್ಸರಿನ ಸಿಂಗಲ್ ಆಗಿ ಸೆಲೆಬ್ರೇಟ್ ಮಾಡ್ಕೋತೀನಿ ಅಂತ ಹೇಳಿದ್ದ. ನಾನು ಹೋಗಿ ಅವ್ನಿಗೆ ವಿಶ್ ಮಾಡಿ ಬಂದ್ಬಿಡ್ತೀನಿ. ಗೌಡ್ರೆ, ಸಿಂಗಲ್ ಆಗ ಅವನ್ ಎಂತ ಎಲ್ಲೋದ್ಲು? ಡಿವೋರ್ಸ್ ಕೊಟ್ಬಿಟ್ಟು ಡ್ರೈವರ್ ಜೊತೆ ಓಡೋಗ್ಬಿಟ್ಲು. ಏನಾಯ್ತು? ನಾನು ಹೇಳಿದ ಕೆಲಸ ಏನ್ ಮಾಡಿದೆ? ಟಾನ್ ಟಾಡಾನ್. ಶಬ್ಬಾಷ್ ಕಣ. ಇದಕ್ಕೋಸ್ಕರ ಎಷ್ಟು ದಿನದಿಂದ ಒದ್ದಾಡ್ತಿದ್ದೆ, ಈಗ ನನ್ನ ಕೈ ಸೇರ್ತು. ಅಂದಂಗೆ ನೀನು ಇದನ್ನ ಕಿತ್ಕೋಬೇಕಾರೆ ಯಾರು ನೋಡ್ಲಿಲ್ಲ ತಾನೆ? ಇಲ್ಲ ಅಣ್ಣ. ಆಮೇಲೆ ಇದನ್ನ ಕಿತ್ಕೋಬೇಕಾದ್ರೆ ಗುಲಾಬಿ ಕುತ್ತಿಗೆಗೆ ಏನು ನೋವಾಗಿಲ್ಲ ತಾನೆ? ಯಾಕೆಂದ್ರೆ ಅವಳು ನೋವು ಅನುಭವಿಸೋದನ್ನ ನನ್ನ ಕೈಯಿಂದ ನೋಡಕ್ಕಾಗಲ್ಲ. ಅಲ್ಲ ಅಣ್ಣ, ಅಷ್ಟೊಂದು ಪ್ರೀತಿ ಮಾಡೋರು ಇಂಥ ಕೆಲಸ ಏನಕ್ಕೆ ಮಾಡ್ಸಿದ್ರಿ? ಅದೆಲ್ಲ ನಿನಗೆ ಬೇಡವಾದ ವಿಷಯ. ನೋಡೋ, ಇನ್ನು ಸ್ವಲ್ಪ ದಿನ ಇಲ್ಲಿ ಯಾರ ಕಣ್ಗೂ ಬೀಳ್ಬೇಡ. ಈ ಊರ್ ಬಿಟ್ಟು ಹೋಗ್ಬಿಡು. ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಸರಿ ಅಣ್ಣ. ಸಮರ್ಥ್,